ವ್ಯಾಸ ಭಾರತದ ಅಭಿನವ ಭಾರತ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು. ವೀಕ್ಷಕರೇ, ಆತ್ಮೀಯರೇ, ಕಮಲಾ ಹಾಸನ್ ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಎಂಬುದು ವಿವಾದಾಸ್ಪದವಾಗಿದೆ. ಅದಿನ್ನೂ ಬಗೆಹರಿಯುವ ಹಾಗೆ ಕಾಣ್ತಾ ಇಲ್ಲ. ಕಮಲಾ ಹಾಸನ್ ಕ್ಷಮೆ ಕೇಳ್ತಾ ಇಲ್ಲ. ಬೂಕರ್ ಪ್ರಶಸ್ತಿ ಭೋಜನ ವಿಜೇತೆ ದೀಪಾ ಬಾಸ್ಟಿಗೆ ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಎಂದು ಕಮಲಾ ಹಾಸನ್ ಹೇಳಿದ್ದು ಕೂಡ ಚಿಲ್ಲಿ ಅಂತೆ. ಕಮಲಾ ಹಾಸನ್ ಹೈಕೋರ್ಟ್ ಮೆಟ್ಟಿಲು ಹತ್ತುತ್ತಾರಂತೆ. ನಾಳೆ ಇನ್ನೊಂದು ಭಾಷೆಯಿಂದ ಮತ್ತೊಂದು ಭಾಷೆ ಹುಟ್ಟಿತು ಎಂದೇ ವಿವಾದಗಳು ಬೆಳೆಯುತ್ತಾ ಹೋಗುತ್ತವೆ ಎಂದು ಕೋರ್ಟ್ ಛೀಮಾರಿ ಹಾಕಿದರೆ ಏನೂ ಆಶ್ಚರ್ಯವಿಲ್ಲ. ಕರ್ನಾಟಕದವರು ಅನಾರ್ಯವರ್ತದ ದ್ರಾವಿಡರ ವರ್ಗಕ್ಕೆ ಸೇರಿದವರು ಎಂದರೆ ಕೆಲವರು ನಂಬಲಾರರು. ನಾನು ಕರ್ನಾಟಕದ ಸಾಹಿತ್ಯ ಪರಿಷತ್ತಿನ ಚುನಾವಣೆ ಸಂದರ್ಭದಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯತ್ವ ಹೊಂದಿದ್ದೇನೆ. ಪರಿಷತ್ತಿನ ಚುನಾವಣೆ ಸಂದರ್ಭದಲ್ಲಿ ಒಂದು ಪ್ರಕಟಿತ ಕಿರುಹೊತ್ತಿಗೆಯಲ್ಲಿ ಇದೆ. ದಕ್ಷಿಣ ಭಾರತದ ರಾಜ್ಯಗಳು ಅನಾರ್ಯವರ್ತವೆಂದು ಕರೆಯಲ್ಪಟ್ಟಿದೆ. ಕರ್ನಾಟಕದವರು ದ್ರಾವಿಡರು. ದಕ್ಷಿಣದ ಪಂಚ ದ್ರಾವಿಡ ಭಾಷೆಗಳಲ್ಲಿ ತಮಿಳು, ತೆಲುಗು, ಮಲಯಾಳಂ, ತುಳು ಹಾಗೂ ಕನ್ನಡವು ಒಂದಾಗಿದೆ. ಇವೆಲ್ಲ ಭಾಷೆಗಳು ಅವರವರ ನಡೆ ನುಡಿಗಳಿಂದ ಶತಮಾನಗಳಿಂದ, ಕನ್ನಡಕ್ಕೆ 2000ಕ್ಕೂ ಹೆಚ್ಚು ಶತಮಾನ ಅಂತಾರೆ. ಹಾಗೆ ಆಯಾ ಭಾಷೆಗೆ ಶತಮಾನಗಳ ಇತಿಹಾಸ ಇದೆ. ಅವರೆಲ್ಲ ನಡೆ ನುಡಿಗಳು, ಆಚಾರ ವಿಚಾರ, ಸಂಪ್ರದಾಯಗಳು ಹೀಗೆ ಬೆಳೆದು ಬಂದಿವೆ. ನಾನು ಕರ್ನಾಟಕದ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯತ್ವ ಹೊಂದಿದ್ದೇನೆ ಎಂದು ಹೇಳಿದೆ. ಪರಿಷತ್ತಿನ ಚುನಾವಣೆ ಸಂದರ್ಭದಲ್ಲಿ ಪ್ರಕಟಿತ ಕಿರುಹೊತ್ತಿಗೆಯಲ್ಲಿದೆ. ದಕ್ಷಿಣ ಭಾರತದ ರಾಜ್ಯಗಳು ಅನಾರ್ಯವರ್ತ ಎಂದು ಕರೆಯಲ್ಪಟ್ಟಿದೆ. ಕರ್ನಾಟಕದವರು ದ್ರಾವಿಡರು. ದಕ್ಷಿಣದ ಪಂಚ ದ್ರಾವಿಡ ಭಾಷೆಗಳಲ್ಲಿ ತಮಿಳು, ತೆಲುಗು, ಮಲಯಾಳಂ, ತುಳು, ಕನ್ನಡವೂ ಒಂದು ಎಂದು ಹೇಳಲ್ಪಟ್ಟಿದೆ. ವಿಂಧ್ಯ ಪರ್ವತದಿಂದ ಉತ್ತರದ ಹಿಮಾಲಯ ಪರ್ವತದವರೆಗಿನ ರಾಜ್ಯಗಳನ್ನು ಆರ್ಯಾವರ್ತ ಎಂದು 2 ಭಾಗಗಳಾಗಿ ಭಾರತವನ್ನು ಗುರುತಿಸಲಾಗಿದೆ. ವಿಂಧ್ಯ ಪರ್ವತದಿಂದ ಹಿಮಾಲಯ ಪರ್ವತದವರೆಗೆ ಆರ್ಯಾವರ್ತ, ವಿಂಧ್ಯ ಪರ್ವತದಿಂದ ಕನ್ಯಾಕುಮಾರಿಯವರೆಗೆ ಅನಾರ್ಯಾವರ್ತ ಎಂದು ಗುರುತಿಸಲಾಗಿದೆ. ಮಹಾಭಾರತದ ಕಥಾ ಸಂದರ್ಭದಲ್ಲೂ ಆರ್ಯಾವರ್ತ ಎಂದು ಹೇಳಲ್ಪಟ್ಟಿದೆ. ಏಕೆಂದರೆ ಮಹಾಭಾರತ ನಡೆದಿರೋದು ಉತ್ತರದಲ್ಲಿ,
ಹಸ್ತಿನಾಪುರ ಇರೋದಲ್ಲಿ. ಹಾಗಾಗಿ ಮಹಾಭಾರತದ ಕಥಾ ಸಂದರ್ಭದಲ್ಲೂ ಕೂಡ ಹೆಂಡತಿಗೆ ದ್ರೌಪದಿಗೆ ಆರ್ಯೆ, ಗಂಡನಿಗೆ ಆರ್ಯ ಎಂದು ಸಂಬೋಧಿಸುವುದು ಪಾಂಡವರ ನಡುವೆ ಕಂಡುಬರುತ್ತದೆ. ಕಮಲಾ ಹಾಸನ್ಗೆ ಪ್ರಸಿದ್ಧಿಯೇ ಸುಪ್ರತಿಷ್ಠೆಯಾಗಿದ್ದು, ಖ್ಯಾತಿ, ವಿಶ್ವವಿಖ್ಯಾತಿ, ಖ್ಯಾತೆಯೇ ಆಗಿ, ಖ್ಯಾತಿ ಎಂಬುದು ಖ್ಯಾತಿಯಾಗಿ ಶಕುನಿಯಾಗಿದ್ದು, ಪ್ರತಿಯೊಂದು ಭಾಷೆಗೂ ಅಸ್ಮಿತೆ ಇದೆ, ಅಹಮಿಕೆ ಇದೆ. ನನ್ನ ಭಾಷೆ, ನನ್ನ ಮಾತೃಭಾಷೆ ಅಂತ ಅದು ಅಸ್ಮಿತೆ, ಹೆಮ್ಮೆ ಆಗಿರಬೇಕು, ಅಹಂಕಾರ ಆಗಬಾರ್ದು. ಅಸ್ಮಿತೆಯೇ ದುರಹಂಕಾರವಾದದ್ದು ಕಮಲ್ ಹಾಸನ್ಗೆ ಶೋಚನೀಯವೇ. ನೋಡೋಣ, ಇತಿಹಾಸವೆಂದು ಕಮಂಡಿಗಳಿಗೆ ಪಾಠ ಕಲಿಸದೇ ಇರಲಾರದು. ನಮ್ಮ ಕರ್ನಾಟಕದ ನಾಡೋಜರು, ಪಂಡಿತರುಗಳು ಕಮಲ್ ಹಾಸನ್ ವಿರುದ್ಧ ಧ್ವನಿ ಎತ್ತದೇ ಇರುವುದು ದುರ್ಬರ ಸಂಗತಿಯೇ ಅಲ್ಲ. ನಾನು ಹೇಳಿದ್ದೇ ಸರಿ ಎಂದು ಹೇಳುವ ಕಮಲ್ ಹಾಸನ್ ಅವರು ಕೋರ್ಟಿಗೆ ಹೋದರೆ ಹೈಕೋರ್ಟಿಗೆ ಹೋಗ್ತಾರಂತೆ ತಗ್ ಲೈಫ್ ಬಿಡುಗಡೆ ಆಗಲಿಕ್ಕೆ. ಅವರ ಸಿನಿಮಾ ತಗ್ ಲೈಫ್. ಈಗ ಎಂಥ ಲೈಫ್ ಆಗಿದೆ ಅವ್ರದ್ದು. ನೀವೇ ಹೇಳಿ. ನಾನು ಆಗಲೇ ಹೇಳ್ದಂಗೆ ನಾಳೆ ಇನ್ನೊಂದು ಭಾಷೆಯಿಂದ ಮತ್ತೊಂದು ಭಾಷೆ ಹುಟ್ಟಿದೆ. ಮಲಯಾಳಂನಿಂದ ಇನ್ನೊಂದು ಭಾಷೆ, ಯಾವುದೋ ಒಂದು ತೆಲುಗುನೋ ಅಥವಾ ಮಲಯಾಳಂನಿಂದ ತಮಿಳು ಹುಟ್ಟಿದೆ ಅಂತ ಹೇಳಿದ್ರ, ಹಂಗಂತ ಹೇಳಿ ಕೋರ್ಟ್ ಚೀಮಾರಿ ಹಾಕಿದರೆ ಏನೂ ಆಶ್ಚರ್ಯ ಇಲ್ಲ ಅಲ್ವ. ಜಗದ ವೈಪರೀತ್ಯದಲ್ಲಿಂದು ಏನೆಲ್ಲ ಹಂಗು ತೊರೆದಂದು, ನೀನೆತ್ತರಕ್ಕೆ ಬೆಳೆದು ಹೊಳೆದಂದು, ಅಹಂಕಾರವಳಿದಂದು ಓಂಕಾರವಲಿದಂದು, ಅನಂತಾನಂತದಲ್ಲಿ ಫಲಿಸುವುದೇ ಪೂರ್ಣಾನಂದವು, ಅಣೋರಣೀಯನ ಪರಮಾರ್ಥದಲ್ಲಿ ಪುರುಷಾರ್ಥವು, ನಿತ್ಯ ನಿರಂತರ